ಪ್ರಪಂಚ ಪರ್ಯಟನೆ. ರೈತರು ಮತ್ತೆ ಸರ್ಕಾರಗಳ ನಡುವೆ ಒಳ್ಳೆಯ ಸೌಹಾರ್ದತೆಯಿಂದ ಇರಬೇಕು. ದಬ್ಬಾಳಿಕೆಯನ್ನು ಮಾಡಿ ಭೂಮಿಯನ್ನು ಪಡಿತಾ ಇದ್ದಾರೆ. ಈ ರೀತಿ ಆಗಬಾರ್ದು. ಬೆಂಗಳೂರಿನಲ್ಲಿ ನೀರು ಸಿಗ್ತಾ ಇಲ್ಲ, ಸರಿಯಾದ ಹವಾ ಸಿಗ್ತಾ ಇಲ್ಲ, ಬಂಜರು ಭೂಮಿ ಇದಾವ, ಅಲ್ಲಿ ಟೌನ್ಶಿಪ್ ಮಾಡ್ಲಿ, ಬೇಕಾದ ಡೆವಲಪ್ ಮಾಡ್ಲಿ, ವೆಲೋಡ್ರೋಮ್ ಮಾಡ್ಲಿ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತಿನ್ನಾಕ ನೀರು ಮತ್ತು ಅನ್ನ ಸಿಗಲಾರದ ಪರಿಸ್ಥಿತಿಯೊಳಗೆ ಬರ್ತಾರೆ. ಸರ್ಕಾರ ಹೆಚ್ಚಿನ ಗಮನವನ್ನು ವಹಿಸಬೇಕು. ಭೂಮಿಯನ್ನ ಸರ್ಕಾರಕ್ಕೆ ಕೊಡೋದಿಲ್ಲ. ಉಗ್ರವನ್ನ ಹೋರಾಟವನ್ನ ನಾವು ಕರ್ನಾಟಕದಂತೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಭೂ ಸ್ವಾಧೀನ, ಕೃಷಿ ಭೂಮಿ ಸ್ವಾಧೀನತೆಯ ಬಗ್ಗೆ ಒಂದು ವಿಮರ್ಶೆ ನಡೀತಾ ಇದೆ. ಈ ಒಂದು ವಿಮರ್ಶೆಯಲ್ಲಿ ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದಂಥ ನಮ್ಮ ಭಾರತೀಯ ಕಿಸಾನ್ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೂ ಹಾಗೂ ನನ್ನ ರೈತ ಮುಖಂಡರಿಗೂ ಎಲ್ಲರಿಗೂ ವಂದಿಸುತ್ತಾ, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಈ ದಿನದಲ್ಲಿ ಅಂದರೆ ರೈತರ ಕುಟುಂಬಗಳನ್ನು ಹೊಡೆದಾಡುವ ನೀತಿ ನಡೀತಾ ಇದೆ. ಒಂದು ಕಡೆ ಅಣ್ಣನ ಜಮೀನು ತಮ್ಮನಿಗೆ ಮಾಡಿಬಿಟ್ಟು ಒಂದೇ ಜಮೀನಿಗೆ ಅವ್ರಿಗೆ ಒಂದು ಕಿತ್ಲಾಟ ತಂದಿಟ್ಬಿಟ್ಟು ಭೂಮಿಯನ್ನ ಕಬಳಿಸುವಂತ ಭೂಮಾಫಿಯಾದವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುತ್ತಮುತ್ತ ತುಂಬಾ ನಡೀತಾ ಇದೆ. ಅದರಿಂದ ಏನಾಗ್ತದೆ, ಪಾಣಿ ಕಾಲಂಗಳಲ್ಲಿ ವ್ಯತ್ಯಾಸ ಮಾಡುವುದು ಮತ್ತೆ ರೈತರ ಜಮೀನುಗಳನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈಗ 79-80ರಲ್ಲಿ ಇದ್ದಂತಹ ಒಂದು ಉಳುವವನೇ ಭೂಮಿಯ ಒಡೆಯ ಒಂದು ಕಾನೂನನ್ನ ಈಗ ನಮ್ಮ ಜಿಲ್ಲೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ರೈತರ ಜಮೀನನ್ನು ಕಬಳಿಸುವ ಹುನ್ನಾರ ನಡೆಸಿ ಈಗ ಆಲ್ರೆಡಿ ನನ್ನ ಮೇಲೆ ಈಗ 2 FIR ಆಗಿದೆ. ಇದೇ ಒಂದು ಹೋರಾಟದಿಂದ ತಾಲೂಕ್ ಕಚೇರಿಯಲ್ಲಿ ನಾನು ಕೇಳಕ್ ಹೋದಾಗ ನನ್ನ ಮೇಲೆ ಒಂದು 15 ಜನ ರೌಡಿಗಳನ್ನ ಬಿಟ್ಟು ಹೊಡೆಸಿ ಆಮೇಲೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಯಸ್ಸಾಡದವ್ನು ಕರೆಸಿ ಕಂಪ್ಲೇಂಟ್ ಕೊಟ್ರೆ ನಂದು NCR ಕೊಟ್ಟರು. ರಾತ್ರಿ 10 ಗಂಟೆ ನನ್ನ ಮೇಲೆ FIR ಮಾಡ್ಬಿಟ್ಟು FIR ಮಾಡಿ ಇದು ಮಾಡಿದ್ರು. ಆಮೇಲೆ ಕೋರ್ಟ್ ಹೋಗಿ ಬೇಲ್ ತಗೊಂಡು ಬಂದು ಈಗ ಬೇಲ್ ಮೇಲೆ ಇದ್ದೀವಿ ಸರ್. ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ರೈತರ ಸತ್ಯ ಇಲ್ಲ. ನಮ್ಮ ರೈತರು ಏನಾಗ್ತಾ ಇದ್ರೆ, ನಾವು ಒಂದು 10 ಜನ ಕರ್ಕೊಂಡು ಒಂದೇ ಸರಿ DC ನ ಮೀಟ್ ಮಾಡಿದಾಗ ರೈತರೇ ಒಂದು 2 ಜನ ಹೋಗಿ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟು ಆಗೇನಾಯ್ತು, ನಮ್ಮ ಒಂದು ಹೋರಾಟಕ್ಕೆ ಹಿನ್ನಡೆ ಆಯ್ತು. ಹಾಗಾಗಿ ನಾನು ಹೇಳೋದೇನೆಂದ್ರೆ, ನಮ್ಮ ಸರ್ಕಾರಕ್ಕೆ ಅಧಿಕಾರಿಗಳು ಫಸ್ಟ್, ಯಾಕಂದ್ರೆ ಶಿಕ್ಷಣ ಹೊಂದಿರೋದ್ರಿಂದಲೇ ದೇಶ ಉದ್ಧಾರ ಅಂತಾರೆ. ಇವತ್ತು ಶಿಕ್ಷಣ ಹೊಂದಿರೋದ್ರಿಂದ ದೇಶ ಒಂದು ಅಧೋಗತಿಗೆ ತಲುಪ್ತಾ ಇದೆ. ಅದರಿಂದ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳನ್ನ ಸ್ಥಳ ನಿಯೋಜನೆ ಮಾಡಬೇಕು. ಯಾರಲ್ಲೂ ಪ್ರಾಮಾಣಿಕತೆ ಇಲ್ಲ, ಅದೊಂದು ಆಗಿದ್ರೆ ಮತ್ತೊಂದು ಕಡೆ ನಮ್ಮ ರೈತರಿಗೆ ಇನ್ನೊಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಭೂ ಸ್ವಾಧೀನ ಮಾಡ್ಕೊಳ್ತಾರೆ, ರೈತರಿಗೆ ಪುನರ್ವಸತಿ ಕಲ್ಪಿಸಲ್ಲ. ಭೂಮಿ ಕಳ್ಕೊಂಡಂತ ರೈತ ಮಕ್ಳು ಏನಾಗ್ತಾ ಇದ್ದಾರೆ, ಇವತ್ತು ಮದ್ಯಪಾನ ಮಾಡಿ ರೈತ ಕುಟುಂಬಗಳು ಹಾಳಾಗ್ತಾ ಇದೆ. ಅದರಿಂದ ಈಗ ಏನಾಗ್ತಾ ಇದೆ, ಹಳ್ಳಿಗೂ ಮದ್ಯಪಾನದ ಅಂಗಡಿಗಳು ತರೆದು ರೈತ ಮಕ್ಕಳನ್ನ ಕುಡಿತ ಚಟಕ್ಕೆ ತಳ್ತಾ ಇರೋದ್ರಿಂದ ರೈತ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲಿ ರೈತ ಕುಲ ಎಲ್ಲಿ ಬೆಳೀತದೆ? ರೈತ ಕುಲ ಬೆಳೆಯಕ್ಕೆ ಅವಕಾಶನೇ ಇಲ್ಲ. ಆ ರೀತಿ ನಡ್ಕೋತಾ ಇದೆ. ಆದಷ್ಟು ಮದ್ಯದ ಅಂಗಡಿಗಳನ್ನ ಸರ್ಕಾರ ಅಲ್ಲಿ ತೆಗಿಬೇಕು. ಎಲ್ಲಿ ಶಾಲೆಗಳಿದೆ, ಎಲ್ಲಿ ಹಳ್ಳಿಗಳಿದೆ, ಆ ಭಾಗದಲ್ಲಿ ಮದ್ಯದ ಅಂಗಡಿಗಳನ್ನ ತೆರವು ಮಾಡ್ಬೇಕಂತ ಈ ಒಂದು ಸಭೆಯಲ್ಲಿ ನಾನು ಎಲ್ಲ ನಮ್ಮ ರೈತ ಮುಖಂಡರಲ್ಲೂ ನಮ್ಮ ಸಭೆಯಲ್ಲಿರುವ ಪದಾಧಿಕಾರಿಗಳಿಗೂ ಇದು ರೈತರಿಗೆ ಸರ್ಕಾರಕ್ಕೆ ಮನವಿ ಕೊಡಬೇಕು, ರೈತ ಕುಟುಂಬಗಳನ್ನ ಉಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಇದನ್ನ ತಮ್ಮ ಪದಾಧಿಕಾರಿಗಳನ್ನ ಸರ್ಕಾರ ಗಮನಕ್ಕೆ ತರಬೇಕಂತ ಈ ಒಂದು ವೇದಿಕೆ ಮೇಲೆ ಕೇಳ್ತಾ ಇದ್ದೇನೆ. ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ಈಗ ಚಾಮರಾಜನಗರ ನಂತರ ನೆಲಮಂಗಲ ನಾಗೇಶ್ ಅವರು ನೆಲಮಂಗಲದ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಮಾಂಬಳ್ಳಿ, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನನ್ನ ಒಂದು ಸಮಸ್ಯೆನ ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಿಮ್ಮ ಸಮಸ್ಯೆನ ಅದೇ ರೀತಿ ಇದೆ. ನಾನು ಈ ಸಮಸ್ಯೆಯಲ್ಲಿ ಅರ್ಧ ಗೆದ್ದಿದ್ದೀನಿ. ಇನ್ನು ಪೂರ್ತಿ ಗೆಲ್ಲೋದಕ್ಕೆ ಹೆಜ್ಜೆ ಹಾಕ್ತಿದ್ದೀನಿ. ನಂದು 25 ವರ್ಷದ, ನಮ್ಮ ತಂದೆ ಕಳೆದೋಗಿ 25 ವರ್ಷ ಆಯಿತು. ಆವಾಗ 71ರಲ್ಲಿ ನಮ್ಮ ಜಮೀನ ಎಕ್ಸೆಸ್ ಆಫ್ ಲ್ಯಾಂಡ್ ಅಂದ್ಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ರು. ಅದನ್ನು ಸರ್ಕಾರ ಎಕ್ಸೆಸ್ ಆಫ್ ಲ್ಯಾಂಡ್ ಅಂದ್ಬಿಟ್ಟು ನನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿತ್ತು. ನನಗೆ ಉಳುವರಿಗೆ ಭೂಮಿನ ಇದು ಬಂದಾಗ ನಮ್ಮ ಜಮೀನೆಲ್ಲ ಉಳುವರಿಗೆ ಭೂಮಿಗೆ ಒಟ್ಟೋಗಿ ನನಗೆ ಉಳಿದಿದ್ದಿದೆ 15 ಎಕರೆ ಜಮೀನು. ಉಳಿದಿದ್ದ ಜಮೀನನ್ನ ಈ ಸರ್ಕಾರಿ ಅಧಿಕಾರಿಗಳು ಸರಿಗೆ ಪರಿಶೀಲನೆ ಮಾಡಿದೆ, ಇದ್ದದ್ದನ್ನ 5 ಎಕರೆನ ಹೆಚ್ಚುವರಿ ಭೂಮಿ ಅಂದ್ಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ರು. ನಮ್ಮ ತಂದೆ ಕಾಲವಾದ ನಂತರ ನಾನು ಅದೇನಿದೆ ಯಾವ ರೀತಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಅರ್ಜಿ ಹಾಕಿ ಅದನ್ನು ತಗೊಂಡೆ.
ಹೆಚ್ಚುವರಿ ಭೂಮಿ ಅಂತ ಮಾಡ್ಕೊಂಡಿದ್ರು. ನನಗೆ ಹೆಚ್ಚುವರಿ ಜಮೀನಿಲ್ಲ, ನನಗೆ ಸಿರಿಗ್ ಲಿಮಿಟ್ ಒಳಗಡೆ ಇದನ್ನೆಲ್ಲ 15 ಎಕರೆ ಜಮೀನು ಅಷ್ಟೇ ಇರೋದು ಅಂದ್ಬಿಟ್ಟು ಇದು ಮಾಡಿದೆ, ಹೋರಾಟ ಮಾಡಿದೆ. ಅದಾದ ನಂತರ ಅದನ್ನು ತಗೊಂಡು ಹೈಕೋರ್ಟ್ಗೆ, ಬೆಂಗಳೂರು ಹೈಕೋರ್ಟ್ಗೆ ನಾನು ಒಬ್ಬರ ವಕೀಲರನ್ನ ಇಟ್ಕೊಂಡು ಇದು ಮಾಡಿದೆ. ಅದಾದ ನಂತರ ಅದನ್ನು ಪುನಃ ಭೂ ನ್ಯಾಯಮಂಡಳಿಗೆ ಒತ್ತಾಕಿದ್ರು. ಇಲ್ಲಿಂದ ಅಲ್ಲಿ ನೀವು ಸರಿಗೆ ಪರಿಶೀಲನೆ ಮಾಡಿ ಅದು ನ್ಯಾಯ ಕೊಡ್ತಾರೆ ಅಂತ. ನಾನು ಅಲ್ಲಿ 25 ವರ್ಷದಿಂದನೂ ಭೂ ನ್ಯಾಯಮಂಡಳಿನಲ್ಲಿದ್ದೆ ಇದೀನಿ, ಇನ್ನೂ ಯಾವುದೂ ಇತ್ಯರ್ಥ ಆಗಲಿಲ್ಲ. ಅದ್ರ ಮಧ್ಯೆ ಒಂದ್ಸಲ ರಾಮಕೃಷ್ಣ ಹೆಗಡೆ ಪೀರಿಯಡಲ್ಲಿ ನನ್ನ ಜಮೀನಿನ ಪೊಲೀಸ್ ಕ್ವಾರ್ಟರ್ಸ್ಗೋಸ್ಕರ ಅಕ್ವೈರ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಲ್ಯಾಂಡ್ ಟ್ರಿಬ್ಯುನಲ್ ಅವರು ಬಂದು ಇದು ಮಾತು ಲಾಸನ್ ಅಂಡ್ ಟರ್ಬೋ ಅವರು ಕಂಪ್ನಿಯವರು ಬಂದು JCB ತಗೊಂಡ್ಬಂದಿದ್ರು. JCBಗೆ ಅಡ್ಲಾಗಿ ಮಲ್ಕೊಂಡೆ. ನಾನು ಯಾವುದೇ ಕಾರಣಕ್ಕೂ ನಾನು ಎದ್ದೇಳಲ್ಲ, ನಾನು ಯಾವುದೇ ಇದಕ್ಕೂ ನಾನು ಜಮೀನು ಬಿಡಲ್ಲ ಅಂತ ಅಡ್ಡಾಗಿ ಮಲ್ಕೊಂಡಿದ್ದೆ. ಆವಾಗ ಪೊಲೀಸ್ ಕಮಿಷನರು ಎಲ್ಲ ಬಂದು ನನ್ನ ಬೆದರಿಸಿದ್ರು. ಹಿಂಗೆ ಇವತ್ತು ಹೆಗ್ಡೆ ಸಾಹೇಬರು ಬರ್ತಾರೆ, ಬುದ್ಧಿ ಪೂಜೆ ಇದೆ, ನೀನು ಈ ಥರ ಗಲಾಟೆ ಮಾಡ್ತೀಯ ಅಂತ. ನನಗೆ ಹೆಗ್ಡೆ ಅವರ ಹೆಸರ ಬೆಂಗಳೂರಲ್ಲಿ 2 ಸೈಟ್ ಕೊಡಿಸಿ ನಾನು ಜಮೀನು ಬಿಡ್ತೀನಿ, ಇಲ್ಲಾಂದರೆ ಜಮೀನು ಬಿಡಲ್ಲ ಅಂತ ನಾನು ಗಲಾಟೆ ಮಾಡಿದೆ. ಆವಾಗ ನನಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅಷ್ಟೇ ನಿಮ್ಮ ಜಮೀನುಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೆ ಹೋಗ್ಬೇಡಿ. ಮಲ್ಕಳಿ ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ನಿಮ್ಮ ಜಮೀನಲ್ಲಿ ಯಾವುದೇ DK ಶಿವಕುಮಾರ್ ಎಲ್ಲ ಅವರಲ್ಲಿ ತಲೆ ಕೆಡಿಸ್ಕೋಬೇಡಿ. ಹೋಗಿ ನಮ್ಮ ಹಕ್ಕದು, ನಮ್ಮ ಜಮೀನು. ಯಾರೇ ಮುಖ್ಯಮಂತ್ರಿ ಆದ ತಕ್ಷಣ ಏನಾಗ್ಬಿಡ್ತದೆ, ಅವ್ರು ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಂಗಾಗಿ ರೈತರೆಲ್ಲ ನೀವೆಲ್ಲ ಎದೆಗುಂದಬೇಡಿ. ಅವನು ಬರಲಿಲ್ಲ ಅಂತ ಅಂದ್ಬಿಟ್ಟು ನೀವು ಹಿಂಜರಿಬೇಡಿ. ನಿಮ್ಮ ಜಮೀನಿಗೋಸ್ಕರ ನೀವು ಹೋರಾಟ ಮಾಡಿ. ನಿಮ್ಮ ಹೆಂಡತಿ ಮಕ್ಕಳು ನೀವೇನಿದ್ರೆ ಎಲ್ಲ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಯಾರು. ಅವರು ಸುಮ್ಮನೆ ಎದುರಿಸ್ತಾರೆ, ಬೆದರಿಸ್ತಾರೆ. ಅವ್ರು ರೌಡಿಗಳು ಬಿಡ್ಬೋದು, ಏನೇ ಬಿಡ್ಬೋದು. ನಮ್ಮ ಹಕ್ಕನ್ನ ಯಾವುದೇ ಕಾರಣಕ್ಕೆ ಕಿತ್ಕೊಳ್ಳೋಕ್ಕಂತ ನಿಮ್ಗೆ ಧೈರ್ಯ ತುಂಬಕ್ಕೋಸ್ಕರ ಮಾತಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಸದಸ್ಯ. ನಾನೀಗ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ಭೂಮಿ ಅಕ್ವೈರೇಷನ್ ಮಾಡ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ನಮಗೆ ಮಾಹಿತಿಗಳು ಸಿಕ್ಕಿದೆ. ಆದರೆ ಇವತ್ತು ರೈತನ ಕೃಷಿ ಭೂಮಿಯನ್ನು ಅಕ್ವೈರ್ ಮಾಡೋದು ಒಂದು ಭಾಗ. ಆದರೆ ರೈತನ ಕೃಷಿ ಭೂಮಿಗೆ ಇದುವರೆಗೂ ಕಾನೂನಲ್ಲಿ ನಾನು ಹೋರಾಟ ಮಾಡಿ ಗೆದ್ದಂಥದ್ದನ್ನ ಇತಿಹಾಸದಲ್ಲಿ ಎಲ್ಲೂ ನೋಡಿಲ್ಲ. ಯಾವ ಕೃಷಿ ಭೂಮಿಗೂ ಸಹ ರಸ್ತೆಯ ವಿಚಾರಕ್ಕೆ ಎಲ್ಲೂ ಹೋರಾಟಗಳು ನಡೆದೇ ಇಲ್ಲ. ಇವತ್ತು ಒಂದು ಗ್ರಾಮನ ಉದಾಹರಣೆ ತಗೊಂಡ್ರೆ 20% ಕೃಷಿ ಭೂಮಿಗೆ ರಸ್ತೆಗಳು ಸಿಗ್ಬೋದು. ಇನ್ನು ಉಳಿದಂತ 80% ರೈತನ ಕೃಷಿ ಭೂಮಿಗೆ ರಸ್ತೆ ಇಲ್ಲ. ಭಾಗ ಆಯ್ತು, ಇತರೆ ಆಯ್ತು. ಇವತ್ತು ಸಣ್ಣ ಸಣ್ಣ ರೈತರು 1 ಎಕರೆ 2 ಎಕರೆ ಇಟ್ಕೊಂಡಂತ ರೈತರು ಇವತ್ತು ಏನಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ರಸ್ತೆ ಇಲ್ಲ. ಇವತ್ತು ಬೆಂಗಳೂರು ಸುತ್ತಮುತ್ತ ಇಡೀ ಜಿಲ್ಲೆನಲ್ಲಿ 80% ಭೂಮಿಯನ್ನ ಕೊಳ್ತಕ್ಕಂಥವ್ರು ಹಿಂದೆ ಇರ್ತಕ್ಕಂಥ ರೈತನಿಗೆ ತೊಂದರೆ ಕೊಟ್ಟು 5% 10% ಹಣಕ್ಕೆ ಭೂಮಿನ ಕೊಡ್ತಾ ಇದ್ದಾರೆ. ಇವತ್ತು 50 ಲಕ್ಷ 1 ಎಕರೆ ಹೋಗ್ತಾ ಇದ್ದಾರೆ, 5 ಲಕ್ಷ 6 ಲಕ್ಷಕ್ಕೆ ಭೂಮಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವನಿಗೆ ರಸ್ತೆ ಬಿಡಲ್ಲ, ಅವನು ಎಲ್ಲಿ ಹೋರಾಟ ಮಾಡಬೇಕು? ಸಣ್ಣ ಸಣ್ಣ ರೈತ ಇವತ್ತು ಮಾರ್ಕೊಂಡು ಗುಳ್ಳೆ ಹೋಗೋ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ನಾನು ವಿಷ್ಣು ಹೆಗ್ಡೆ ಅರ್ಜಿಯಲ್ಲಿ ಒಂದು ಮನವಿ ಮಾಡ್ಕೊಂತೀನಿ. ಇದರಲ್ಲಿ ಕಾನೂನಲ್ಲಿ ಏನಾದರೂ ಒಂದು ಅವಕಾಶ ಇದ್ರೆ ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ರಸ್ತೆ ಆಗ್ಬೇಕು. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಬಡಾವಣೆ ಮಾಡಿದಾಗೂ ಪ್ರತಿಯೊಬ್ಬ ಬಡಾವಣೆ ಒಬ್ಬ ಸೈಟ್ ನಂದು ಒಂದೊಂದು ರಸ್ತೆ ಕೊಡ್ತಾರೆ. ಆದ್ರೆ ಇವತ್ತು ಕೃಷಿ ಮಾಡ್ತಕ್ಕಂಥ ಕೃಷಿಕನ ಎಲ್ಲಿ ರಸ್ತೆ ಇದೆ? ಎಷ್ಟು ಸಿಗುತ್ತೆ? 20% ಸಿಗ್ಬೋದು. ಇವತ್ತು ಯಾವುದೋ ನಕಾಶಿ ರಸ್ತೆಗಳು, ಗ್ರಾಮದ ಮುಖ್ಯ ರಸ್ತೆಗಳು ಈ ತರ ಸಿಗ್ಬೋದು. ಇನ್ನು ಉಳಿದಂತ ಸಣ್ಣ ಸಣ್ಣ ರೈತರಿಗೆ ಎಲ್ಲಿ ಇದು ಸಾಧ್ಯ? ಇದು ಕಾನೂನಿನಲ್ಲಿ ಒಂದು ಅವಕಾಶ ತರಬೇಕು. ಭಾರತೀಯ ಕಿಸಾನ್ ಸಂಘ ಇದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸುವಂತ ಕೆಲಸ ಆಗ್ಬೇಕು. ಇಡೀ ಜಿಲ್ಲೆನಲ್ಲಿ ಈ ತರದ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇಷ್ಟು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ವಿರಾಮ ಹೇಳ್ತೇನೆ. ಈ ಒಂದು ಕಾರ್ಯಾಗಾರ ಏನು ನಡೀತಾ ಇದೆ ಇದು 2013ರ ಒಂದು ಆಕ್ಟ್ ಬಗ್ಗೆ ಒಂದು. ಆದ್ರೆ ಆನೇಕಲ್ನಲ್ಲಿ ಏನು ಭೂಸ್ವಾಧೀನ ನಡೀತಾ ಇದೆ KDB ಇಂದ 1966ರ ಆಕ್ಟ್ ಇದು ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಉತ್ತರ ಸಿಗ್ತದೆ. ಏನಕ್ಕೆ ಎರಡರಲ್ಲೂ ಏನ್ ವ್ಯತ್ಯಾಸ ಅಂತ? 66ರಲ್ಲಿ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೈಗಾರಿಕೀಕರಣ ಆಗ್ಬೇಕಾಗಿತ್ತು, ಕೆಲಸ ಬೇಕಾಗಿತ್ತು, ಆಮೇಲೆ ನಮ್ಮ ಒಂದು ಏನು ಆರ್ಥಿಕತೆ ಬೆಳಿಬೇಕಾಗಿತ್ತು. ಅವತ್ತು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ
ಭೂಸ್ವಾಧೀನ ನಡೀತಾ ಇತ್ತು. ಬೇಕಾದಷ್ಟು ಕೃಷಿ ಭೂಮಿ ಅಥವಾ ಬರಡು ಭೂಮಿ ದೇಶದಲ್ಲಿತ್ತು, ಅದಕ್ಕೋಸ್ಕರ ಅವತ್ತು ಮಾಡ್ತಾ ಇದ್ರು. ಅವತ್ತು ಯಾರು ಅಬ್ಜೆಕ್ಷನ್ ಮಾಡೋ ರೀತಿ ಇಲ್ಲಿ ಇರ್ಲಿಲ್ಲ 1966ರಲ್ಲಿ. ಅದು ಆ ಕಾನೂನನ್ನು ಉಪಯೋಗಿಸ್ಕೊಂಡು 2013ರಲ್ಲಿ ಅಕ್ವಿಸಿಷನ್ ಮಾಡ್ಕೊಳ್ತಾ ಇದ್ದಾರೆ. ಆವತ್ತಿನ ಬೆಲೆನೆ ಭೂಮಿಗೆ ಆವತ್ತು ಯಾವ ರೀತಿ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಬಾರ್ದು ಅನ್ನುವಂಥದ್ದನ್ನು ಈಗ 2026ರಲ್ಲಿ ಬಳಸ್ತಾ ಇದ್ದಾರೆ. 2013ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೃಷಿ ಭೂಮಿಯನ್ನ, ಫಲವತ್ತಾದ ಕೃಷಿ ಭೂಮಿಯನ್ನ, ನೀರಾವರಿ ಭೂಮಿಯನ್ನ ಬಳಸಬಾರ್ದು, ಅಥವಾ ಏನು ಕೃಷಿಕನ ಅಭ್ಯಂತರವಿಲ್ಲದೆ ಇದ್ರೆ ಮಾತ್ರನೇ ಕೊಂಡ್ಕೊಳ್ಬಹುದು ಅಥವಾ ಪರಭಾರೆ ಮಾಡಬಹುದು ಅನ್ನುವಂಥದ್ದು ಇರುವಂತದ್ದು ಒಂದು. ಮತ್ತೆ ಫಲವತ್ತಾದ ಭೂಮಿ ಪರಭಾರೆ ಮಾಡಬಾರ್ದು, ನೀರಾವರಿ ಭೂಮಿ ಪರಭಾರೆ ಮಾಡಬಾರ್ದು. ಮತ್ತೆ ಈ ರೀತಿಯಾಗಿ ಬಹಳಷ್ಟು ವಿಚಾರಗಳಲ್ಲಿ, ಆಮೇಲೆ ಈಗಿನ ಒಂದು ಏನು ಆರ್ಥಿಕತೆ ವಿಚಾರವಾಗಿ ಅದ ಭೂಮಿಯ ಬೆಲೆ ಅದು ನಂತರದ ವಿಚಾರ. ಈಗ ಆನೇಕಲ್ನ ವಿಚಾರಕ್ಕೆ ಬಂದ್ರೆ, ನಾವು ಇಡೀ ಕರ್ನಾಟಕದಲ್ಲಿ ನನಗನಿಸದಂಗೆ ಅತಿ ಹೆಚ್ಚು ಶೋಷಿತರು ಭೂಸ್ವಾಧೀನದಲ್ಲಿ ಅತಿ ಹೆಚ್ಚು ಶೋಷಿತರು ಯಾರಾದ್ರೂ ಇದ್ರೆ ಆನೇಕಲ್ ತಾಲೂಕಿನವರು. ಯಾಕೆ ಅಂದ್ರೆ ಸುಮಾರು 66 ಅಂತ ಹೇಳಿದ್ರಲ್ಲ, ಆಗ್ಲಿಂದಾನು ಭೂಸ್ವಾಧೀನ ನಡೀತಾ ಇದೆ. ಏನಕ್ಕೆ? KDB ಮತ್ತೆ KHB ಎರಡರಲ್ಲೂ ನಡೀತಾ ಇದೆ. ಒಂದು ಸುಮಾರು 5 ಬಾರಿ KDB ಇಂದ, ಸುಮಾರು 4 ಬಾರಿ KHB ಇಂದ, ಮತ್ತೆ ಇನ್ನೇನು ರೆಡಿ ಆಗಿದ್ದಾರೆ KHB ಇಂದ ಮತ್ತೆ ಇನ್ನೊಂದು 1000 ಎಕರೆ. ಮತ್ತೆ ನೋಡಿ, ನಮ್ಮ ಆನೇಕಲ್ ತಾಲೂಕು ಅನ್ನುವಂಥದ್ದು ಅತಿ ಹೆಚ್ಚು ಒತ್ತಡದಿಂದ ಕೂಡಿರುವಂತ ತಾಲೂಕು. ಸೂಕ್ಷ್ಮ ವಲಯ ಇದೆ, ಅರಣ್ಯ ಭೂಮಿ ಇದೆ, ಮತ್ತೆ ನಗರಕ್ಕೆ ಹತ್ತಿರದಲ್ಲಿದೆ. ಇಲ್ಲಿ ಕೃಷಿ ಬಹಳಷ್ಟು ಜನ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ನಾವು ಬಹಳಷ್ಟು ಜನಕ್ಕೆ ಹಾಲು ಒದಗಿಸ್ತಾ ಇದ್ದೀವಿ, ತರಕಾರಿ ಒದಗಿಸ್ತಾ ಇದೀವಿ, ಹಣ್ಣು ಒದಗಿಸ್ತಾ ಇದೀವಿ, ಹೂ ಒದಗಿಸ್ತಾ ಇದೀವಿ. ಆದ್ರೆ ಇವರಿಗೆ ಕೈಗಾರೀಕರಣ ಮುಖ್ಯ, ವಸತಿ ಸಮುಚ್ಚಯ ನೀಡುವಂಥದ್ದು ಮುಖ್ಯ, ಮತ್ತೆ ಈಗ ಹೊಸದಾಗಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೊಡೋದು ಮುಖ್ಯ ಆಗಿರ್ತದೆ. ಆದ್ರೆ ಒಂದು ಎಲ್ರಿಗೂ ಸಂತೋಷ ಅನ್ನಿಸ್ಬೋದು, ಅತೀ ದೊಡ್ಡ ಕ್ರೀಡಾಂಗಣ ಅಂತ ಅನ್ನಿಸ್ಬೋದು. ಆದ್ರೆ ಇದು ಎಕೋ ಸೆನ್ಸಿಟಿವ್ ಝೋನ್, ಏನು ಇದಕ್ಕೆ ನಮ್ಮ ಅರಣ್ಯ ಭೂಮಿಗೆ ಹತ್ತಿರದಲ್ಲಿರುವಂತ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ದುಸ್ಥಿತಿಯಲ್ಲಿ ನಾವಿದ್ದೇವೆ. ಏನಕ್ಕೆ? ನಮ್ಮ ವಿಜ್ಞಾನಿಗಳು ಅಥವಾ IAS ಅಧಿಕಾರಿಗಳು, KS ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಏನು ಶಾಸಕಾಂಗ ವ್ಯವಸ್ಥೆಗೆ ಕೈ ಜೋಡಿಸ್ತಾ ಇದಾರಲ್ಲ, ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಆನೇಕಲ್ ತಾಲೂಕಿನ ಸ್ಥಿತಿಗೆ ಬಂದ್ರೆ ನೋಡಿ, ಎಷ್ಟೊಂದು ಕೈಗಾರಿಕಾ ಪ್ರದೇಶ ಇದೆ, ನೀರು ಸಂಪೂರ್ಣವಾಗಿ ಮಲಿನವಾಗಿದೆ. ಇತ್ತೀಚೆಗೆ ಟಾಟಾ ಇನ್ಸ್ಟಿಟ್ಯೂಟ್ ಇಂದ ಬಂದಿರುವಂತ ವರದಿ ಹೇಳ್ತಾ ಇದೆ, ಲೆಡ್ ಅಂಶ ಪರಿಮಿತಿಗಿಂತಲೂ ಜಾಸ್ತಿ ಇದೆ ನೀರಿನಲ್ಲಿದೆ. ಆದ್ರೆ ಅದನ್ನ ಯಾರೂನು ಶುದ್ಧೀಕರಣ ಮಾಡುವಂತ ಪರಿಸ್ಥಿತಿಗೆ ಯಾವುದೇ ಸರ್ಕಾರಗಳಿಲ್ಲ. ಒಂದು, ರಸ್ತೆಗಳೆಲ್ಲ ಬರೀ ವಾಹನಗಳಿಂದ ತುಂಬಿದೆ, ರಸ್ತೆಗಳು ಸಂಪೂರ್ಣ ವಾಹನದಿಂದ ತುಂಬಿದೆ. ಆದ್ರೂ ಮತ್ತೆ ಕೈಗಾರಿಕೀಕರಣ ಮಾಡ್ತಾರೆ, ಅದಕ್ಕೆ ಇನ್ನೊಂದಷ್ಟು ಜನ ಬಂದು ಸೇರ್ಕೊಳ್ತಾರೆ. ಆನೇಕಲ್ ತಾಲೂಕು ಇದು ಸಂಪೂರ್ಣವಾಗಿ ರಸ್ತೆಗಳು ಸಂಪೂರ್ಣ ವಾಹನ ನಿಲ್ಸುವಂತ ಪರಿಸ್ಥಿತಿಗೆ ಬರ್ತದೆ. ಇದು ಇಂಬ್ಯಾಲೆನ್ಸ್. ಮತ್ತೆ ನಾವು ಇಲ್ಲಿ ಸಂಪೂರ್ಣವಾಗಿ ಕೃಷಿ ಭೂಮಿ ಕಳ್ಕೊಂಡ್ರೆ ಇಲ್ಲಿ ಬೆಳೆಯುವಂತ ತರಕಾರಿ, ಹಣ್ಣು, ಯಾವುದೇ ಅಥವಾ ಹಾಲು ಅಥವಾ ಹೂವು ಎಲ್ಲಾನು ಕಳ್ಕೊಳ್ತೀವಿ. ಏನಂತ ತಿನ್ನೋದು? ಬೆಲೆಗಳು ಗಗನಮುಖಿ ಆಗ್ತವೆ. ಬೆಲೆಗಳು ಗಗನಮುಖಿ ಆದ್ರೆ ಇದರ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದು, ಇಲ್ಲಿನ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಇದು ಮೂರನೇ ಒಂದು ಪರಿಸ್ಥಿತಿ. ಮತ್ತೆ ಇನ್ನೊಂಥದ್ದು, ಸಂಪೂರ್ಣವಾಗಿ ಏನು ಇಂಬ್ಯಾಲೆನ್ಸ್ಡ್. ಈಗ ನಮ್ಮ ಆನೇಕಲ್ ಒಂದೇನಾ ಇದು ಇವ್ರಿಗಿರುವಂತದ್ದು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕೆ ಅಂತಾರ, ಸಂಪೂರ್ಣವಾಗಿ ಎಲ್ಲಾ ದೇಶದ ಬೇರೆ ಬೇರೆ ಭಾಗಗಳಿಂದ ನಿಜವಾಗ್ಲೂ ಕೈಗಾರಿಕೀಕರಣ ಆಗ್ತದೆ, ಅದರಿಂದ ಅಲ್ಲಿ ಕೆಲಸ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಬಹಳಷ್ಟು ಜನ ಆನೇಕಲ್ಗೆ ಬರ್ತಾರಲ್ಲ, ಅವ್ರಿಗೆಲ್ಲ ಬೇಕಾಗಿರುವಂತ ವಸತಿ ಸಮುಚ್ಚಯಗಳು ಕೊಡಬೇಕಾಗ್ತದೆ. ಆಮೇಲೆ ಇದು ಕಾಡಿನಿಂದ, ಹಸಿರಾದ ಕಾಡಿನಿಂದ ಕಾಂಕ್ರೀಟ್ ಕಾಡಾಗ್ತದೆ. ಕಾಂಕ್ರೀಟ್ ಕಾಡಾದ್ರೆ ಬಿದ್ದಂತ ಮಳೆ ನೀರು ಇಂಗೋದಿಲ್ಲ, ಮುಂದಿನ ದಿನಗಳಲ್ಲಿ ಬರಡು ಭೂಮಿ ಆಗ್ತದೆ, ಕುಡಿಯೋದಕ್ಕೆ ನೀರಿರಲ್ಲ. ಯಾರು ಕೊಡ್ತಾರೆ? ಫಲವತ್ತಾದ ಭೂಮಿ ಇಲ್ಲ, ಈಗ್ಲೂ ಇಲ್ಲ. ಶುದ್ಧವಾದ ನೀರು ನಮ್ಗೆ ಇಲ್ವೇ ಇಲ್ಲ. ಫಲವತ್ತಾದ ಭೂಮಿ ಇರಲ್ಲ, ಶುದ್ಧವಾದ ಗಾಳಿ ಇರಲ್ಲ, ಶುದ್ಧವಾದ ನೀರಿರಲ್ಲ, ಮೂಲಭೂತ ಸೌಕರ್ಯಗಳಾದ ರಸ್ತೆಗಳು ಸಾಕಾಗಲ್ಲ, ಆಸ್ಪತ್ರೆಗಳಿರಲ್ಲ, ವಿದ್ಯಾಸಂಸ್ಥೆಗಳಿರಲ್ಲ,
ಅಕಸ್ಮಾತ್ ಯಾರಿಗಾದ್ರೂ ಅಪಘಾತನೋ ಆರೋಗ್ಯ ಸಮಸ್ಯೆನೋ ಬಂದ್ರೆ ಸರಿಯಾದ ಸಮಯಕ್ಕೆ ನಾವು ಆಸ್ಪತ್ರೆಗೂ ಹೋಗೋದಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಒಂದು ಟ್ರಾಫಿಕ್. ಇಷ್ಟೆಲ್ಲ ತೊಂದರೆಗಳನ್ನ ನೀವು ಕೆಲವೇ ಪ್ರದೇಶಗಳಿಗೆ ಯಾಕೆ ಸೀಮಿತ ಮಾಡ್ತೀರಾ? ಯಾಕೆ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಜನಗಳೆಲ್ಲ ಸಂಪೂರ್ಣವಾಗಿ ಬೆಂಗಳೂರನ್ನೇ ಕೇಂದ್ರೀಕರಿಸಿ ಬಂದು ಜನಗಳು ಯುವಕರೆಲ್ಲ ಬೆಂಗಳೂರಲ್ಲೇ ಕೆಲಸ ಆರಿಸಿ ಬರ್ತಾರಲ್ಲ, ಆ ಯುವಕರನ್ನೆಲ್ಲ ಅವರವರದೇ ಗ್ರಾಮದಲ್ಲಿ ಏನು ಬರಡು ಭೂಮಿಗಳು ಬಹಳಷ್ಟಿದೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಲ್ಯಾಂಡ್ ಬ್ಯಾಂಕ್ ಇದೆ, ಅಲ್ಲೋಗಿ ಕೈಗಾರಿಕೆ ನಿರ್ಮಾಣ ಮಾಡಿದ್ರೆ ಆ ಯುವಕರು ಅಲ್ಲೇ ಹೋಗಿ ಕೆಲಸ ಮಾಡ್ತಾರೆ. ಸಂಪೂರ್ಣವಾಗಿ ಎಲ್ಲಾ ಗ್ರಾಮಗಳು ಏನು ಮುಪ್ಪಾದ ಜನಗಳಿಂದ ತುಂಬಿರುವಂತಹ ಗ್ರಾಮಗಳು ಯುವಕರಿಂದ ಮತ್ತೆ ತುಂಬ್ತಾವಲ್ಲ, ಆಗ ಅಲ್ಲಿ ಕೃಷಿನೂ ನಡೀತದಲ್ಲ, ಆಗ ಬ್ಯಾಲೆನ್ಸ್ಡ್ ಆಗಿರ್ತದಲ್ಲ. ಅದು ಮಾಡ್ಬೇಕು. ಕೈಗಾರಿಕೆ ವಿಕೇಂದ್ರೀಕರಣ ಆಗ್ಬೇಕು, ಆ ಒಂದು ಕೆಲಸ ಆಗ್ಬೇಕು. ಕೈಗಾರಿಕೆ ವಿಕೇಂದ್ರೀಕರಣಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕು ಅದನ್ನ ನೀವು ಇದನ್ನ ಜೋಡಿಸ್ಕೊಳ್ಬೇಕಾಗ್ತದೆ. ಏನು ಬರೀ ಅರ್ಬನ್ ಏರಿಯಾದಲ್ಲಿ ಮಾತ್ರನೇ ಜಮೀನನ್ನ ಖರೀದಿ ಮಾಡೋದು ಯಾವುದೋ ಒಂದು ಏನು ಕೈಗಾರಿಕೆ ಉದ್ದೇಶಕ್ಕೆ. ಒಂದು ತಿಳಿಸ್ತೀನಿ, ಮನುಷ್ಯ ಬದುಕಿರುವ ತನಕ ಊಟ ಬೇಕು. ಊಟ ಬೇಕು ಅಂದ್ರೆ ಕೃಷಿ ಮಾತ್ರನೇ ಕೊಡುವಂಥದ್ದು. ಯಾವುದೇ ಸ್ವಿಫ್ಟ್ ಸಿಟಿ, ಯಾವುದೇ ಇನ್ನೊಂದು ಸಿಟಿ ಕೊಡೋದಿಲ್ಲ, ಯಾವುದೇ ಕೈಗಾರಿಕೆಗಳು ಕೊಡೋದಿಲ್ಲ. ನಮ್ಮ ಊಟ ಕೊಡೋದು ಕೃಷಿ ಮಾತ್ರನೇ. ಯಾವುದೇ ಇಲ್ಲದೆ ಇದ್ರು ಬದುಕಬಹುದು, ಕೃಷಿ ಇಲ್ಲದೆ ಇದ್ರೆ ಬದುಕೋದಕ್ಕಾಗಲ್ಲ. ಇದನ್ನು ಮನಗಂಡು ಯಾವುದೇ ಸರ್ಕಾರಗಳಿಗೆ ಕೊಡುವಂತ ಸಂದೇಶ ಸರಿಯಾದ ರೀತಿಯಲ್ಲಿ ಕೊಡ್ಬೇಕು. ನೀವು ಯಾವುದೇ ಕೈಗಾರಿಕೆ ಮಾಡದೇ ಇದ್ರು ನಾವು ಬದುಕ್ತೀವಪ್ಪ, ನಮ್ಮ ಜನಾಂಗ ಬದುಕ್ತದಪ್ಪ, ಆರೋಗ್ಯದಿಂದ ಇರ್ತದಪ್ಪ, ಕೃಷಿ ಇರ್ಬೇಕು. ಅದಕ್ಕೋಸ್ಕರ ನೀವು ಫಲವತ್ತಾದ ಕೃಷಿ ಭೂಮಿಗಳನ್ನ ನೀವು ಹೊರತುಪಡಿಸಿ ಬರಡು ಭೂಮಿಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನು ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರಗಳಿಂದ ದೂರ ಮಾಡುವಂತ ಕೆಲಸ ಆಗ್ಬೇಕು. ಇದು ಸರ್ಕಾರಗಳಿಗೆ ನಮ್ಮ ಒಂದು ಭಾರತೀಯ ಕಿಸಾನ್ ಸಂಘ ಹಾಗೂ ಭಾರತೀಯ ಆಗ್ರೋ ಎಕನಾಮಿಕ್ ಸಂಸ್ಥೆಯಿಂದ ಕೊಡಬೇಕಾಗಿರುವಂತ ವರದಿ. ಧನ್ಯವಾದ. ಈಗ ಈ ವಿಚಾರ ಸಂಕಿರಣದಲ್ಲಿ ನಾವು ತಗೊಂಡಂತ ನಿರ್ಣಯಗಳನ್ನ ನಮ್ಮ ಪ್ರಾಂತ್ಯ ಅಧ್ಯಕ್ಷರು ಓದ್ತಾರೆ. ಭಾರತ್ ಮಾತಾ ಕಿ ಭೂ ಸ್ವಾಧೀನ ಕಾನೂನು ವಿಷಯದ ಕುರಿತು ಭಾರತೀಯ ಕಿಸಾನ್ ಸಂಘ ಆರ್ಥಿಕ ಸಂಶೋಧನಾ ಕೇಂದ್ರ ಹಾಗೂ ಭಾರತೀಯ ಕಿಸಾನ್ ಸಂಘ ಹಾಗೂ ಸಮನ್ವಯ ಟ್ರಸ್ಟ್ 19/6/2026 ಶುಕ್ರವಾರ ಗಾಂಧಿ ಭವನ ಬೆಂಗಳೂರಲ್ಲಿ ನಡೆಯಿತು. ಸಭೆಯು ದೀಪ ಪ್ರಜ್ವಲನೆಯೊಂದಿಗೆ ಪ್ರಾರಂಭವಾಯಿತು. ಭೂ ಸ್ವಾಧೀನ ಕಾನೂನು ವಿಚಾರ ಸಂಕಿರಣದ ಘೋಷಣೆಗಳು. ಭೂ ಸ್ವಾಧೀನ ಕಾನೂನು ಬ್ರಿಟಿಷರು 1884ರಲ್ಲಿ ಜಾರಿಗೆ ತಂದರು. ದುರಾದೃಷ್ಟವಶಾಂತ ಸ್ವಾತಂತ್ರ್ಯದ ನಂತರವೂ ಈ ಕಾನೂನು ಅನೇಕ ವರ್ಷಗಳ ಕಾಲ ಜಾರಿಯಲ್ಲಿದ್ದು ರೈತರ ಶೋಷಣೆ ನಿರಂತರವಾಗಿ ಮುಂದುವರಿಯಿತು. 2013ರಲ್ಲಿ ಹೊಸ ಕಾನೂನು ಅಂಗೀಕರಿಸಲಾಯಿತು ಮತ್ತು ಅದು 2014ರ ಜನವರಿ 1ರಿಂದ ಜಾರಿಗೆ ಬಂತು. ಭಾರತೀಯ ಕಿಸಾನ್ ಸಂಘ ನೀಡಿದ್ದ 2 ಪ್ರಮುಖ ಸಲಹೆಗಳಾದ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನವನ್ನು ಕೊನೆಯ ಆಯ್ಕೆಯಾಗಿ ಪರಿಗಣಿಸಬೇಕು ಹಾಗೂ ಸಾಮಾಜಿಕ ಒಮ್ಮತವನ್ನು ಮೌಲ್ಯಮಾಪನ ಮಾಡಬೇಕು ಎಂಬುದನ್ನು ಅಂಗೀಕರಿಸಲಾಯಿತು. ಆದರೆ ವಿವಿಧ ರಾಜ್ಯಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ 2013ರ ಕಾನೂನನ್ನು ತಿದ್ದುಪಡಿ ಅದನ್ನು ದುರ್ಬಲಗೊಳಿಸಿ ರೈತರ ಶೋಷಣೆಯನ್ನು ಮುಂದುವರಿಸಿದವು. ಭಾರತೀಯ ಕಿಸಾನ್ ಸಂಘ ಮತ್ತು ಭಾರತೀಯ ಕೃಷಿ ಆರ್ಥಿಕ ಸಂಶೋಧನಾ ಕೇಂದ್ರವು ದೇಶವ್ಯಾಪಿ ನಡೆಸಿದ ಭೂ ಸ್ವಾಧೀನ ಸಮೀಕ್ಷೆಯಿಂದ ಕೆಳಗಿನ ಸಂಗತಿಗಳು ಬೆಳಕಿಗೆ ಬಂದಿವೆ. ಸುಮಾರು ಬೆಳಿಗ್ಗೆಯಿಂದ ನಾವು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಇದರೊಳಗಡೆ ಅನ್ವಯಿಸಿವೆ. 1, ಸರ್ಕಾರಗಳು ಭೂಮಿಯ ನೈಜ ಅಂಶವನ್ನು ಪಡೆದು ನಂತರ ಪರಿಹಾರವನ್ನು ಅಥವಾ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಆ ಸಮಸ್ಯೆ ಸರಿಯಾಗಿ ದೊರಕಲಿಲ್ಲ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಸ್ಥಳಾಂತರರಿಗೆ ಉದ್ಯೋಗ ಪುನರ್ವಸತಿ ಮತ್ತು ಒದಗಿಸುವ ಸಂಬಂಧ ನಿಯಮಗಳು ಕೇವಲ ಕಾಗದದಲ್ಲೇ ಉಳಿದಿವೆ. ಸ್ವಾಧೀನದ ನಂತರ ಉಳಿದ ಭೂಮಿ ಮುಳುಗಡೆಯಾದ ಪ್ರದೇಶ ಅಥವಾ ಇತರ ಕಾರಣಗಳಿಂದ ಕೃಷಿಗೆ ಯೋಗ್ಯವಾದಂತ ಇದಕ್ಕಾಗಿ ಯಾವುದೇ ಪರಿಹಾರವನ್ನು ವ್ಯವಸ್ಥೆಗಳಲ್ಲಿ ನೀಡಿಲ್ಲ. ಭೂ ಸಂಗ್ರಹ ಕಾಯ್ದೆಯಂತ ಕಾನೂನುಗಳ ಮೂಲಕ ಸುಳ್ಳು ಭರವಸೆಗಳನ್ನು ನೀಡಿ ಮುಕ್ತ ರೈತರಿಂದ ಮೋಸದಿಂದ ಒಪ್ಪಿಗೆ ಪಡೆಯುವ ಹಾಗೂ ಅಧಿಕಾರಿಗಳು ಭಯದ ವಾತಾವರಣ ಸೃಷ್ಟಿಸುವ ಪದ್ಧತಿ ಬೆಳೆದಿದೆ. ಈ ದೌರ್ಜನ್ಯವನ್ನು ತಡೆಯಲು ಯಾವುದೇ ಪ್ರಯತ್ನ ಅಥವಾ ವ್ಯವಸ್ಥೆ ಇಲ್ಲ. ನಿಯಮಗಳನ್ನು ಪಾಲಿಸುವ ಕಡ್ಡಾಯವಿಲ್ಲ ಮತ್ತು ಮೇಲ್ವಿಚಾರಣೆ ಅಥವಾ ನಿಯಂತ್ರಣ ವ್ಯವಸ್ಥೆಯೂ ಇಲ್ಲ. ರೈತರಿಗೆ ಲಭ್ಯವಿರುವ ಏಕೈಕ ಪರ್ಯಾಯ ಮಾರ್ಗ ನ್ಯಾಯಾಂಗವಾಗಿದೆ. ನಿಯಮ ಉಲ್ಲಂಘನೆಗಳ ವಿರುದ್ಧ ನ್ಯಾಯಾಲಯಗಳ ರೈತರ ಪರವಾಗಿ ಅನೇಕ ತೀರ್ಪುಗಳನ್ನು ನೀಡಿವೆ.
ಆದರೆ ನ್ಯಾಯಾಂಗ ಹೋರಾಟ ನಡೆಸಲು ರೈತರಿಗೆ ಸಮಯವೂ ಇಲ್ಲ, ಹಣವೂ ಇಲ್ಲ. ಆದ್ದರಿಂದ ಅವರು ಇದನ್ನು ತಮ್ಮ ವಿಧಿ ಎಂದು ಒಪ್ಪಿಕೊಂಡು ನಿರಾಶೆಗೆ ಒಳಗಾಗುತ್ತಿದ್ದಾರೆ. ಇಂಥ ಪರಿಸ್ಥಿತಿ ದೇಶಾದ್ಯಂತ ಕಂಡು ಬರುತ್ತಿದೆ. ಯೋಜನೆಗಳು ಸಮಯಕ್ಕೆ ಪೂರ್ಣಗೊಳ್ಳದ ಕಾರಣ ರೈತರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಖಿನ್ನತೆಗೆ ಒಳಗಾಗುತ್ತಾರೆ ಎಂಬುವ ಅಂಶ ಯಾರು ಕೂಡ ಗಮನದಲ್ಲಿ ನೀಡಲಾಗಿಲ್ಲ. ಮೇಲಿನ ಅಕ್ರಮಗಳು ಮತ್ತು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಕೃಷಿ ಆರ್ಥಿಕ ಸಂಶೋಧನಾ ಕೇಂದ್ರ ಹಾಗೂ ಭಾರತೀಯ ಕಿಸಾನ್ ಸಂಘ ಘೋಷಣೆಯ ಮೂಲಕ ಈ ನಿರ್ಣಯಗಳನ್ನು ಕೈಗೊಂಡಿದೆ. ಮೊದಲನೇದು, ಯಾವುದೇ ಕಾನೂನು ಅಥವಾ ತಿದ್ದುಪಡಿಗೆ ಗ್ರಾಮ ಸಭೆಯು 80% ನಿವಾಸಿಗಳು ಒಪ್ಪಿಗೆ ಕಡ್ಡಾಯವಾಗಿರಬೇಕು. ಈ ಒಪ್ಪಿಗೆಯನ್ನು ನ್ಯಾಯಾಂಗ ಅಧಿಕಾರಿ ಅಥವಾ ಸ್ವತಂತ್ರ ಅಧಿಕಾರಿಯ ಸಮ್ಮುಖದಲ್ಲಿ ಪಡೆದು ಡಿಜಿಟಲ್ ದಾಖಲಾತಿಯನ್ನು ನಿರ್ವಹಿಸಬೇಕು. ಇದರಿಂದ ಒತ್ತಡ ಮತ್ತು ಬಲವಂತವನ್ನು ತಡೆಯಬಹುದು. ಎರಡನೇದು, ಪರಿಹಾರ ಧನವು ನೈಜ ಮಾರುಕಟ್ಟೆ ಮೌಲ್ಯ ಅಥವಾ ನೋಂದಾಯಿತ ಮೌಲ್ಯಗಳಲ್ಲಿ ಯಾವುದು ಹೆಚ್ಚು ಇದೆಯೋ ಅದರ 4 ಪಟ್ಟು ಇರಬೇಕು ಮತ್ತು ಅದನ್ನು ಪ್ರತಿ ವರ್ಷ ಪರಿಷ್ಕರಿಸಬೇಕು. ಮೂರನೇದು, ಭೂಮಿಯ ವಶ ಪಡೆಯುವ ಮೊದಲು ಪುನರ್ವಸತಿ ಮತ್ತು ಮರುಸ್ಥಾಪನೆ R&R ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಬೇಕು. ಪರ್ಯಾಯ ಭೂಮಿ, ವಸತಿ, ತರಬೇತಿ ಮತ್ತು ಉದ್ಯೋಗವನ್ನು ಖಚಿತಪಡಿಸುವ ಮೂಲಕ ಜಿಲ್ಲಾವಾರು ಜವಾಬ್ದಾರಿಯನ್ನು ನಿಗದಿಪಡಿಸಬೇಕು. ಆದಿವಾಸಿಗಳ ಸ್ಥಳಾಂತರ ಅನಿವಾರ್ಯವಾದಲ್ಲಿ ಅವರ ಸಂಸ್ಕೃತಿ, ಸಮಾಜ ಮತ್ತು ಸಾಮಾಜಿಕ ವಾತಾವರಣವನ್ನು ಉಳಿಸಿಕೊಳ್ಳಲು ಎಲ್ಲ ಗ್ರಾಮಸ್ಥರನ್ನು ಒಂದೇ ಸ್ಥಳದಲ್ಲಿ ಪುನರ್ವಸತಿ ಮಾಡಿ ಹೊಸ ಸಮಗ್ರ ಗ್ರಾಮವನ್ನು ನಿರ್ಮಿಸಬೇಕು. 5ನೇ ವಿಷಯ, ಬಹುಬೆಳೆ ನೀರಾವರಿ ಕೃಷಿ ಭೂಮಿಯ ಸ್ವಾಧೀನವನ್ನು ಸಂಪೂರ್ಣವಾಗಿ ಅಗತ್ಯವಿರುವ ಸಾಮಾಜಿಕ ಉದ್ದೇಶಗಳ ಹೊರತು ನಿಷೇಧಿಸಬೇಕು. ಅರಣ್ಯ ಪ್ರದೇಶಗಳಲ್ಲಿರುವ ಲಭ್ಯವಿರುವ ಪಾಳು ಭೂಮಿಯನ್ನು ಮೊದಲು ಸಮೀಕ್ಷೆ ಮಾಡಿ ಬಳಸಬೇಕು. 7ನೇ ಅಂಶ, ಗ್ರಾಮಗಳ ಸ್ಥಳಾಂತರದಿಂದ ನಿವಾಸಿಗಳು ತಮ್ಮ ಜೀವನೋಪಾಯವನ್ನು ಕಳೆದುಕೊಂಡು ಕೂಲಿ ಕಾರ್ಮಿಕರಾಗುವ ಪರಿಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಅವರಿಗೆ ಹೆಚ್ಚುವರಿ ತರಬೇತಿ ನೀಡಿ ಉದ್ಯೋಗದ ಖಾತರಿಯನ್ನು ಒದಗಿಸಬೇಕು. 8ನೇ ವಿಷಯ, ಭೂ ಸಂಗ್ರಹ ಯೋಜನೆಯನ್ನು ರದ್ದುಪಡಿಸಬೇಕು. ಲ್ಯಾಂಡ್ ಪೂಲಿಂಗ್ ಯೋಜನೆಯನ್ನು ರದ್ದು ಮಾಡಬೇಕು. 9ನೇದು, ಯೋಜನೆಗಳಲ್ಲಿ ರೈತರಿಗೆ ಷೇರುದಾರರಾಗಿ ಪಾಲು ನೀಡಬೇಕು. ಇದೊಂದನ್ನ ತುಂಬಾ ಒತ್ತು ಕೊಟ್ಟು ಹೇಳಬೇಕು. ಯಾಕೆಂತಂದ್ರೆ ನೀವು ಯಾವುದೇ ಯೋಜನೆಗೆ ಭೂಮಿಯನ್ನ ಬಳಸ್ಕೊಳ್ಳಿ. ಯಾಕೆಂದ್ರೆ ಭಾರತೀಯ ಕಿಸಾನ್ ಸಂಘ ಹೇಳ್ತಕ್ಕಂಥದ್ದು ರೈತರ ಏಳಿಗೆಯ ಜೊತೆಲಿ ದೇಶದ ಏಳಿಗೆ ಇರಬೇಕು ಅಂತ. ಹಾಗಾಗಿ ನೀವು ರೈತರ ಭೂಮಿಯನ್ನ ಕಿತ್ಕೊಂಡು ರೈತನನ್ನ ಸಂಪೂರ್ಣವಾಗಿ ಭೂಮಿಯಿಂದ ವಂಚಿಸುವ ಬದಲು ನೀವು ಯಾವ ಯೋಜನೆಗಾರ ತಗಲಿ, ಅದು ರೈತ ದೇಶದಲ್ಲೇ ಉಳಿಬೇಕು. ಭೂಮಿ ಕಟ್ಟ ಕಡೆಯವರೆಗೂ ಆ ರೈತನೇ ಇರ್ಬೇಕು ಅದ್ರಲ್ಲಿ ಮಾಲೀಕ. ನೀವು ಯಾವ ಯೋಜನೆಗಾರ ತಗಲಿ, ಯೋಜನೆಗಳಲ್ಲಿ ರೈತರಿಗೆ ಷೇರುದಾರರಾಗಿ ಪಾಲು ನೀಡಬೇಕು. 10ನೇದು, ಸಾರ್ವಜನಿಕ ಸಮಾಲೋಚನೆಯ ಮೂಲಕ ಸ್ವಾಧೀನಗೊಂಡ ಭೂಮಿಯನ್ನು ಕಟ್ಟಡ ನಿರ್ಮಾಣ ಸಂಸ್ಥೆಗಳು, ಕಂಪನಿಗಳು ಮುಂತಾದವರಿಗೆ ಮಾರಾಟ ಅಥವಾ ವರ್ಗಾವಣೆ ಮಾಡುವುದಾಗಿ ಸಂಪೂರ್ಣವಾಗಿ ನಿಷೇಧಿಸಬೇಕು. ಅದನ್ನ ಸ್ವಾಧೀನಗೊಂಡ ಭೂಮಿಯನ್ನು 5 ವರ್ಷದ ಒಳಗೆ ಬಳಸದೇ ಇದ್ದರೆ ನೀಡಲಾದ ಪರಿಹಾರ ಧನವನ್ನು ಹಿಂತಿರುಗಿಸದೆ ಅದೇ ರೈತನಿಗೆ ಭೂಮಿಯನ್ನ ಹಸ್ತಾಂತರಿಸಬೇಕು. ಉದಾಹರಣೆಗೆ ಯಾವುದೋ ಒಂದು ಉದ್ದೇಶಕ್ಕೆ ಭೂಮಿಯನ್ನು ವಶಪಡಿಸ್ಕೊಂಡು ರೈತನ ದುಡ್ಡು ಕೊಟ್ಟಿರ್ತಾರೆ. ಅವರು 5 ವರ್ಷದ ತನಕ ಆ ಒಂದು ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ರೈತನ ಹತ್ರ ಹಣನೂ ಬೇಡದ್ರೆ ರೈತನಿಗೆ ವಾಪಸ್ ಜಮೀನು ಕೊಡ್ಬೇಕು. ಅದನ್ನ ಭೂ ಸ್ವಾಧೀನ ಪ್ರಕ್ರಿಯೆಯು ಡಿಜಿಟಲ್ ಮತ್ತು ಪಾರದರ್ಶಕವಾಗಿರಬೇಕು. ಅದು ಸಾರ್ವಜನಿಕ ವಲಯದಲ್ಲಿ ಲಭ್ಯವಿರಬೇಕು ಮತ್ತು ಮೊಬೈಲ್ ದೂರು ಸಲ್ಲಿಕೆ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಬೇಕು. 13ನೇದು, ಸರ್ಕಾರವು ರೈತರೊಂದಿಗೆ ನೇರ ಮಾತುಕತೆ ನಡೆಸಿ ಹರಾಜು ಮತ್ತು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಮೂಲಕ ಭೂಮಿಯನ್ನು ಖರೀದಿಸಬಹುದು. ಆದರೆ ಭೂಮಿಯ ಬೆಲೆ ಪ್ರಚಲಿತ ಮಾರುಕಟ್ಟೆ ಬೆಲೆಯ 4 ಪಟ್ಟಕ್ಕಿಂತ ಕಡಿಮೆ ಇರಬಾರದು ಮತ್ತು ಪಾವತಿಯನ್ನು ತಕ್ಷಣ ಮಾಡಬೇಕು. ವಿವಿಧ ರಾಜ್ಯಗಳು ಮಾಡಿದ ತಿದ್ದುಪಡಿಗಳಿಂದ ಕಾನೂನಿನ ಪ್ರಮುಖ ಅಂಶಗಳು ದುರ್ಬಲಗೊಂಡಿವೆ. ಆದುದರಿಂದ ರಾಜ್ಯ ಸರ್ಕಾರಗಳು ಸಮಿತಿಯ ಮೂಲಕ ಹಾಗೂ ಅಗತ್ಯವಿದ್ದರೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರವು ದೇಶಾದ್ಯಂತ ಕಾನೂನಿನಲ್ಲಿ ಏಕರೂಪತೆಯನ್ನು ತರಬೇಕು. 15ನೇದು, ಭೂ ಸ್ವಾಧೀನ ಕಾರ್ಯದಲ್ಲಿ ಸಂಪೂರ್ಣ ಸರ್ಕಾರಿ ರಕ್ಷಣೆಯನ್ನು ಹೊಂದಿರುವ ಆಡಳಿತ ಯಂತ್ರವು ಅನೇಕ ಬಾರಿ ನಿಯಮಗಳನ್ನು ಕಡೆಗಣಿಸಿ ಅಧಿಕಾರ ದುರುಪಯೋಗ ಮಾಡುತ್ತದೆ. ಇದನ್ನು ತಡೆಯಲು ನಿಯಮಾನುಸಾರ ಸಮರ್ಪಕ ಪರಿಹಾರ ಧನ ನೀಡದೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಅಪರಾಧ ಮತ್ತು ಜಾಮೀನು ರಹಿತ ಅಪರಾಧವೆಂದು ಪರಿಗಣಿಸಬೇಕು. ಇಂದಿನ ಪ್ರಕರಣಗಳಿಗೆ ಅನ್ವಯವಾಗುವಂತೆ ಕಾನೂನು ರೂಪಿಸಬೇಕು. ಇದರಿಂದ ದೇಶಾದ್ಯಂತ ರೈತರಿಗೆ ಅನ್ಯಾಯವಾಗಿರುವ ಬಾಕಿ ಪ್ರಕರಣಗಳಿಗೆ ನ್ಯಾಯ ದೊರಕಿಸಬೇಕು.
ಸಭೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ಅಖಿಲ ಭಾರತೀಯ ಅಧ್ಯಕ್ಷರಾದ ಶ್ರೀಯುತ ಸಾಯಿ ರೆಡ್ಡಿಜಿ ಅವರು, ಭಾರತೀಯ ಕೃಷಿ ಆರ್ಥಿಕ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಕುಮಾರ್ ಚೌಧರಿ ರವರು, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಸೇನೆ ಕೋಕ್ರೇಜಿ ಅವರು, ಪ್ರದೇಶ ಪ್ರಾಂತಾಧ್ಯಕ್ಷರಾದ ಎಚ್ ಕೆ ರಮೇಶ್ ರಾಜು, ಮತ್ತೆ BAERC ಅಧ್ಯಕ್ಷರಾದ ರಾಜ್ಯ ಸಂಚಾಲಕರಾದ ಪುಟ್ಸಾಮ್ ಗೌಡ್ರು, ನ್ಯಾಯವಾದಿಗಳಾದ ಶ್ರೀ ವಿಷ್ಣು ಹೆಗಡೆ ಅವರು ಬೆಂಗಳೂರು, ಇನ್ನು ಮುಂತಾದವರು ಉಪಸ್ಥಿತಿ ಇದ್ದು ಈ ಒಂದು ನಿರ್ಣಯಗಳನ್ನ ಕೈಗೊಂಡಿದ್ದಾರೆ. ಈ ನಿರ್ಣಯಗಳೆಲ್ಲ ನಮ್ಗೆಲ್ಲ ಒಪ್ಪಿಗೆ ಆದ್ರೆ ಎಲ್ಲರೂ ಕೂಡ ಓಂ ಅನ್ನುವಂತ ಒಂದು ವಿಷಯದ ಮುಖಾಂತರ ಕೈ ಮೇಲ್ ಮಾಡೋದು. ಸರಿ, ಅದೇ ಒಂದು ಒಳ್ಳೆಯ ವಿಷಯ ಹೇಳಿದ್ರೆ ಜೈವಿಕ ವೈವಿಧ್ಯತೆ ಹಾಳಾಗ್ತಾ ಇದೆ, ಬಯೋಡೈವರ್ಸಿಟಿ, ಆ ತರ ಇರ್ತಕ್ಕಂಥ ಜಾಗಗಳನ್ನ ಕೈ ಬಿಡಬೇಕು ಅನ್ನುವಂಥ ವಿಷಯನ ಅರಳಿ ಕುಮಾರ್ ಸರ್ ಹೇಳಿದ್ದಾರೆ. ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ತೀವಿ ನಾವು. ನಾನು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಇರ್ಬೋದು, ಕೃಷಿ ಭೂಮಿಯನ್ನು ಅವರು ಮುಟ್ಟುಗೋಲು ಹಾಕೋತಾ ಇದ್ದಾರೆ. ರೈತರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಹಣವನ್ನು ಪಾವತಿಸದೆ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಅವರು ತಾವು ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ಭೂಮಿಯನ್ನು ತಗೋತಾರೆ ಆ ಉದ್ದೇಶಕ್ಕಾಗಿ ಬಳಸದೆ ಬೇರೆ ರಿಯಲ್ ಎಸ್ಟೇಟ್ ಮಾಡೋದು, ತಮ್ಮ ಸ್ವಂತ ಹಿತಾಸಕ್ತಿಗೆ ಬಳಸುವುದು, ಇದನ್ನು ಮಾಡ್ತಾ ಇದ್ದಾರೆ. ಇದರ ಸಲುವಾಗಿ ನಾವು ರೈತರಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ರೈತರು ಮತ್ತು ಸರ್ಕಾರಗಳ ನಡುವೆ ಒಳ್ಳೆಯ ಸೌಹಾರ್ದತೆಯಿಂದ ಇರಬೇಕು. ಯಾಕಂದ್ರೆ ಇನ್ನು ಮುಂದೆ ಭೂಮಿ ಫಲವತ್ತಾದ ಭೂಮಿಯಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ದಬ್ಬಾಳಿಕೆಯಿಂದ ಸರ್ಕಾರಗಳು ಅವರು ಈ ರೈತರ ಒಂದು ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಭೂಮಿಯನ್ನು ಪಡಿತಾ ಇದ್ದಾರೆ. ಈ ರೀತಿ ಆಗಬಾರ್ದು. ಮತ್ತು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದರೆ, ಒಂದೇ ಕಡೆ ಅವರು ಡೆವಲಪ್ಮೆಂಟನ್ನು ಮಾಡಲು ಹೋಗ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ನೀರು ಸಿಗ್ತಾ ಇಲ್ಲ, ಸರಿಯಾದ ಹವಾ ಸಿಗ್ತಾ ಇಲ್ಲ. ಸಾಕಷ್ಟು ಉತ್ತರ ಕರ್ನಾಟಕದ ಜಿಲ್ಲೆಗಳದಾವ. ಇವತ್ತು ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ದಾವಣಗೆರೆ, ನಂತರ ಆ ಕಡೆ ಹುಬ್ಳಿ, ಧಾರವಾಡ, ಅಲ್ಲಿ ಬೇಕಾದಷ್ಟು ಬಂಜರು ಭೂಮಿ ಇದೆ. ಅಲ್ಲಿ ಡೆವಲಪ್ಮೆಂಟ್ ಮಾಡಲಿ. ಯಾಕಂದ್ರೆ ಈಗ ರಾಜ್ಯದ ಕೊನೆಯ ಜಿಲ್ಲೆ ಅಂದರೆ ಬಿಜಾಪುರ ಜಿಲ್ಲೆ. ಈ ಸಾಕಷ್ಟು ಈ ರೀತಿ ಬಂಜರು ಭೂಮಿ ಇದಾವ. ಅಲ್ಲಿ ಟೌನ್ಶಿಪ್ ಮಾಡಲಿ, ಬೇಕಾದ ಡೆವಲಪ್ ಮಾಡಲಿ, ವೆಲೋಡ್ರೋಮ್ ಮಾಡಲಿ, ಅಲ್ಲಿ ನೀರಾವರಿ ಸೌಲಭ್ಯಗಳನ್ನ ಕ್ರಿಯೇಟ್ ಮಾಡಲಿ. ಈ ಫಲವತ್ತಾದ ಭೂಮಿಯಲ್ಲಿ ಅವರು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತಿನ್ನಕ್ಕೆ ನೀರು ಮತ್ತು ಅನ್ನ ಸಿಗಲಾರದ ಪರಿಸ್ಥಿತಿಯೊಳಗೆ ಬರ್ತಾರೆ. ಇದರ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನವನ್ನು ವಹಿಸಬೇಕು. ಫಲವತ್ತಾದ ಭೂಮಿಯಲ್ಲಿ ಯಾವುದೇ ಇದರಲ್ಲಿ ನಾವು ಭೂಮಿಯನ್ನು ಸರ್ಕಾರಕ್ಕೆ ಕೊಡೋದಿಲ್ಲ. ಹೋರಾಟವನ್ನು ನಾವು ಕರ್ನಾಟಕದಂತೆ ಮಾಡ್ತೀವಿ ಅಂಥೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಸರ್ಕಾರಗಳು ಮತ್ತೊಮ್ಮೆ ಯೋಚಿಸಿ ತಮ್ಮ ಭೂ ಸ್ವಾಧೀನವನ್ನು ಮಾಡ್ಕೋಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಪಂಚ ಪರ್ಯಟನೆ.